ಇನ್ನು ಬಿಜೆಪಿಯ ಸಂಸದರ ವಿರುದ್ಧ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾಜ್ಯದ 25 ಸಂಸದರು ತುಟಿಕ್ ಪಿಟಿಕ್ ಅನ್ನಲಿಲ್ಲ. ಬಿಜೆಪಿ ಸಂಸದರಿಂದ ರಾಜ್ಯಕ್ಕೆ ಘೋರ ಅನ್ಯಾಯ ಆಗೋಯ್ತು. ನಿಮ್ಮ ಪ್ರತಿನಿಧಿಗಳೆನಿಸಿಕೊಳ್ಳಲು ಲಾಯಕ್ಕಿಲ್ಲದ ಜನ ಅವರೆಲ್ಲ. ಇವರ ಪರ ಮತ ಚಲಾಯಿಸಿದ್ರೆ ಪ್ರಯೋಜನ ಏನೂ ಇಲ್ಲ. 25 ಬಿಜೆಪಿ ಸಂಸದರು ಸಂಸತ್ತಿನಲ್ಲಿ ಬಾಯ್ಬಿಟ್ರಾ? ಈ ಬಗ್ಗೆ ಏನಾದರೂ ಮಾತನಾಡಿದ್ರಾ? ಒಮ್ಮೆ ಆದರೂ ಸಂಸತ್ತಿನಲ್ಲಿ ಬಾಯ್ಬಿಟ್ಟಿದ್ದಾರಾ? ಗದ್ದಿಗೌಡರು ಸೇರಿ ಬಿಜೆಪಿ ಸಂಸದರು ಸಂಸತ್ತಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೂ ಮಾತನಾಡಿಲ್ಲ. ಬಿಜೆಪಿ ಸಂಸದರಿಂದ ರಾಜ್ಯಕ್ಕೆ ಘೋರ ಅನ್ಯಾಯವಂತೂ ಆಗಿದೆ. ನಿಮ್ಮ ಪ್ರತಿನಿಧಿ ಎನಿಸಿಕೊಳ್ಳಲು ಅವರೆಲ್ಲ ಕೂಡ ನಾಲಾಯಕ್ಕು. ಸೊ ಹೀಗಾಗಿ ಇವರು ಪರ ಮತ ಚಲಾಯಿಸಿದರೆ ಏನು ಪ್ರಯೋಜನ ಇಲ್ಲ ಅಂತೇಳಿ ಇದೀಗ ಸಂಯುಕ್ತ ಪಾಟೀಲ್ ಪರ ಮತಯಾಚನೆ ಮಾಡ್ತಾ ಇರುವಂಥ ಸಿಎಂ ಸಿದ್ದರಾಮಯ್ಯನವರು ಏನು ಬಾಗಲಕೋಟೆಯ ಬಿಜೆಪಿ ಅಭ್ಯರ್ಥಿ ಗದ್ದಿಗೌಡರನ್ನ ಉಲ್ಲೇಖಿಸಿ ರಾಜ್ಯದ 25 ಸಂಸದರನ್ನು ಕೂಡ ತರಾಟೆಗೆ ತೆಗೆದುಕೊಂಡ್ರು. ಒಟ್ಟಿನಲ್ಲಿ ಕೇಂದ್ರ ಸರ್ಕಾರದಿಂದ ಹಣ ಬಿಡಿಸ್ಕೊಂಡು ಬರೋದ್ರಲ್ಲಿ ಯಾವುದೇ ಕೆಲಸವನ್ನ 25 ಸಂಸದರ ಪೈಕಿ ಯಾರೂ ಕೂಡ ಮಾಡಲಿಲ್ಲ. ಹೋಗ್ಲಿ, ಗದ್ದಿಗೌಡರು ಏನಾದರೂ ಮಾಡಿದ್ದಾರೆ? ಅವರು ಏನೂ ಮಾಡಿಲ್ಲ. ಹೀಗಾಗಿ ಇವ್ರಿಗೆ ಯಾರಿಗೂ ಕೂಡ ವೋಟ್ ಕೊಡಬೇಡಿ, ಕೊಡೋದ್ರಿಂದ ಏನು ಉಪಯೋಗ ಇಲ್ಲ ಅಂತ ಮತಯಾಚನೆ ಕೂಡ ಮಾಡಿದ್ದಾರೆ. ಇನ್ನೊಂದು ವಾರ ಟೈಮ್ ಕೊಡಿ, ನಾವು ಇತ್ಯರ್ಥಪಡಿಸ್ತೀವಿ ಅಂತ ಹೇಳಿದ ಮೇಲೆ ನಾಳೆ 28ಕ್ಕೆ ಕೇಸ್ ಇದೆ. ನಾಳೆ 28ಕ್ಕೆ ಕೇಸ್ ಇದೆ. ಅದಕ್ಕೋಸ್ಕರ ಅವರು ಈಗ ತರಾತುರಿನಲ್ಲಿ 3,498 ಕೋಟಿ ರೂಪಾಯಿಗಳನ್ನ ಪರಿಹಾರ ಇವತ್ತು ಬಿಡುಗಡೆ ಮಾಡ್ತೀವಿ. ಸಾಲಿಸಿಟರ್ ಜನರಲ್ ಇಬ್ರು ಕೂಡ ಕೇಂದ್ರ ಸರ್ಕಾರವನ್ನು ಪ್ರತಿನಿಧಿಸಿದ್ರು. ಅವರು ಸುಪ್ರೀಂ ಕೋರ್ಟ್ ಮುಂದೆ ಹೇಳಿದ್ರು, ನಮಗೆ 2 ವಾರ ಟೈಮ್ ಕೊಡಿ, 2 ವಾರ ಟೈಮ್ ಕೊಡಿ, ನಾವು ಅದನ್ನ ಕೇಂದ್ರ ಸರ್ಕಾರ ಕೇಳಿ ಇತ್ಯರ್ಥ ಮಾಡಿಸ್ತೀವಿ ಅಂತ ಹೇಳಿದ್ರು. ಸುಪ್ರೀಂ ಕೋರ್ಟ್ನವರು 2 ವಾರ ಟೈಮ್ ಕೊಟ್ಟರು. ಆಮೇಲೆ ಮತ್ತೆ ಬಂದ್ರು, 21ನೇ ತಾರೀಕು ಕೇಸ್ ಇತ್ತು. 21ನೇ ತಾರೀಕು ಹೇಳಿದ್ರು ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್, ಇನ್ನೊಂದು ವಾರ ಟೈಮ್ ಕೊಡಿ, ನಮಗೆ ಇನ್ನೊಂದು ವಾರ ಟೈಮ್ ಕೊಡಿ, ನಾವು ಇತ್ಯರ್ಥ ಪಡಿಸ್ತೀವಿ ಅಂತ ಹೇಳಿದ ಮೇಲೆ ನಾಳೆ 28ಕ್ಕೆ ಕೇಸ್ ಇದೆ. ನಾಳೆ 28ಕ್ಕೆ ಕೇಸ್ ಇದೆ. ಅದಕ್ಕೋಸ್ಕರ ಅವರು ಈಗ ತರಾತುರಿನಲ್ಲಿ 3,498 ಕೋಟಿ ರೂಪಾಯಿಗಳನ್ನ ಪರಿಹಾರ ಇವತ್ತು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರ 3,000